ಇವತ್ತು ಒಣಕಳ್ಳಿ ಗ್ರಾಮ ಪಂಚಾಯತಿಗೆ ಎರಡನೇ ಬಾರಿ ಡಿ.ಕೆ. ಸುರೇಶ್ ಅವರು ಬಂದಿದ್ರು. ಅವ್ರು ಬಂದು ಏನು ಜನಗಳ ಕಷ್ಟ ಸುಖನ ಅರಿತುಕೊಂಡು ಎಷ್ಟೋ ಕೆಲಸಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಆನೆಕಲ್ ಕಾವೇರಿ ನೀರು ಸಹ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ಸಹ ತರ್ತಾರೆ ಅಂತ ಹೇಳ್ತಾ ನಿಮ್ಮ ಅತ್ಯಮೂಲ್ಯ ಮತವನ್ನು ಕಾಂಗ್ರೆಸ್ ಕೊಟ್ಟಿದ್ದಾರೆ. ಡಿ.ಕೆ. ಸುರೇಶ್ ಅವರು ಗೆಲ್ಲಿಸಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಒಣಕನಹಳ್ಳಿನಲ್ಲಿ ಸೇರಿದ್ದಾರೆ ಜನಸಮೂಹ. ನಮ್ಮ ಡಿ.ಕೆ. ಸುರೇಶ್ ಅಣ್ಣವರು ಪರವಾಗಿ ಹತ್ತತ್ರ 1500ರಿಂದ 2000 ಜನ ಸೇರಿದ್ರು. ಯಾರಿಗೂ ದುಡ್ಡು ಕೊಟ್ಟು ಏನು ಕರೆಸಿಲ್ಲ, ಎಲ್ಲನೂ ಬಂದು ತುಂಬ ಖುಷಿಯಿಂದ ಅವ್ರಿಗೆ ಇದು ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಗುರುತಿಗೆ ಓಟ್ ಹಾಕಿ ಸಂತೋಷ. ಇವತ್ತಿನ ದಿನ ಒಣಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತಿನ ದಿನ ಡಿ.ಕೆ. ಶಿವಕುಮಾರ್ ಅವ್ರನ್ನ ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕು ಅಂತ ಏನು ಕೊಟ್ಟಿದ್ದೀವಿ ನಾವು ಆನೇಕಲ್ ತಾಲೂಕಿನ ಜನತೆ ಎಲ್ಲ ಸೇರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಏನು ಲಾಸ್ಟ್ ಟೈಮು ವಿಧಾನಸಭಾ ಎಲೆಕ್ಷನ್ಗೆ ಏನು ಕಾಂಗ್ರೆಸ್ಸಿಂದ ನಾವು ಲೀಡ್ ಕೊಟ್ಟಿದ್ದು, ಅದಕ್ಕಿಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಈ ಸಲ ನಮ್ಮ ಸುರೇಶ್ ಅಣ್ಣವ್ರ ಗೆಲ್ಲಿಸಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೈ ಬಲಪಡಿಸಬೇಕು ಅಂತ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿಕೊಂಡು ಇವತ್ತಿನ ದಿನ ಸಾವಿರಾರು ಸಂಖ್ಯೆಯಲ್ಲಿ ಏನು ಜನ ಸೇರಿದರು. ಎಲ್ಲರೂ ಒಮ್ಮತವಾಗಿ ಈ ಸಲ ಡಿ.ಕೆ. ಸುರೇಶ್ ಅಣ್ಣವ್ರಿಗೆ ಬೆಂಬಲ ನೀಡಬೇಕು ಅಂತ ಎಲ್ಲರೂ ಇವತ್ತಿನ ಸೇರಿದೆ. ಮತ್ತು ಇವತ್ತಿನ ದಿನ ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯತ್ ವಿಶೇಷವಾಗಿ ನಮ್ಮ ಶಿವಣ್ಣವ್ರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಲಾಸ್ಟ್ ಟೈಮು ಒಂದು 2 days ಬ್ಯಾಕ್ ಎಲ್ಲರೂ ಬಂದು ನಮ್ಮ ಮನೆಗೊಂದು ಬಂದು ಮನೆಯಲ್ಲೂ ಪ್ರಚಾರ ಮಾಡ್ಕೊಂಡು ಹೋಗಿರ್ತಾರೆ ನಮ್ಮ ಶಿವಣ್ಣವರು. ಮತ್ತು ನಮ್ಮ ಇವತ್ತಿನ ದಿನ ನಮಗೆ ನಮ್ಮ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಸಹ ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯತಿಗೆ ಬಂದಿರೋದು ನಮಗೆ ಇನ್ನೂ ತುಂಬ ಬಲ ಕೊಟ್ಟಂತಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಗಳಾದ ನಮ್ಮ ಹೆಚ್ಚಿನ ನಾಯಕರು ಆದಂಥ ಡಿ.ಕೆ. ಸುರೇಶ್ ಅಣ್ಣವರು ಇವತ್ತು ಮತ ಯಾಚನೆ ಮಾಡಲು ನಮ್ಮ ಪಂಚಾಯತಿಗೆ ಬಂದಿದ್ದರು. ನಮ್ಮ ಪಂಚಾಯತಿ 10 ಹಳ್ಳಿ ಜನ ಸೇರಿ ಇವತ್ತು ಅದ್ಧೂರಿಯಾಗಿ ಅವ್ರನ್ನ ಕೋರಿ ಅವ್ರಿಗೆ ಹೆಚ್ಚಿನ ಮತ ಕೊಡೋ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ನಾವೆಲ್ಲರೂ ನಮ್ಮ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಇವತ್ತು 26ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಅವರು ನಮ್ಮ ಪಂಚಾಯತಿ ವತಿಯಿಂದ ಸುಮಾರು 1,500 ಅಧಿಕ ಮತಗಳನ್ನು ಹೆಚ್ಚಾಗಿ ಲೀಡ್ ಕೊಟ್ಟು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಒಂದು ಮತದಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಅವ್ರಿಗೆ ಒಳ್ಳೆಯದಾಗ್ತದೆ, ಅವ್ರು ಗೆಲ್ತಾರೆ. ಈಗಾಗಲೇ ನಮಗೆ ಸುಮಾರು ಯೋಜನೆಗಳು ಹಣ ಮಂಜೂರು ಮಾಡಿ ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೇಳಿದ್ದೀವಿ, ಮಾಡಿಕೊಡ್ತೀವಿ ಅಂತ ನಮ್ಗೆ ಭರವಸೆನೂ ಕೊಟ್ಟಿದ್ದಾರೆ. ಅವರು ಮತ್ತೊಮ್ಮೆ ಗೆಲ್ತಾರೆ, ನಮ್ಮ ಕೆಲಸಗಳು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ. 2024 ಚುನಾವಣೆ ಹೈ ವೋಲ್ಟೇಜ್ ಕ್ಷೇತ್ರ ಇದು. ಯಾಕೆ ಅಂತ ಹೇಳಿದ್ರೆ ಡಿ.ಕೆ. ಸುರೇಶ್ ಅವ್ರನ್ನ ಮಣಿಸೋದಕ್ಕೆ ಒಬ್ಬ ಡಾಕ್ಟ್ರನ್ನ ತಂದು ಹಾಕಿದ್ದಾರೆ. ಏನೇ ಹಾಕಿದ್ರೂ ಕೂಡ ಈ ಪಂಚಾಯಿತಿಯಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ಏನು ವೋಟ್ ಕೊಡಬೇಕು ಅನ್ನೋದನ್ನು, ಏನು ಲೀಡ್ ಬರುತ್ತೆ ಅನ್ನೋದನ್ನು ಈ ಜನಸಮೂಹ ಹೇಳುತ್ತೆ. ಯಾವುದೇ ಬಸ್ಸಲ್ಲಿ ಕಾಸು ಕೊಟ್ಟು ಯಾರನ್ನೂ ಕರ್ಕೊಂಬಂದಿಲ್ಲ. ಇಲ್ಲಿ ಏನು ಸೇರಿ ಇದ್ದರೂ ಪ್ರತಿಯೊಬ್ಬರು ಡಿ.ಕೆ. ಸುರೇಶ್ ಅವರಿಗೆ ವೋಟ್ ಹಾಕಂತ ನಮ್ಮ ಪಂಚಾಯಿತಿ ಜನ ಮಾತ್ರ ಇದ್ದರು. ಯಾರೂ ನಾವು ಕಾಸು ಕೊಟ್ಟು ಕರ್ಕೊಂಬಂದಿಲ್ಲ. ಆತ್ಮೀಯವಾಗಿ ವಿಶ್ವಾಸದಿಂದ ಪ್ರೀತಿಯಾಗಿ ಇಷ್ಟೂ ಜನ ಬಂದು ಮಾಡಿದ್ದಾರೆ. ಅದರಿಂದ ನಾವು ಹೋದ ಸಾರಿ MLA ಎಲೆಕ್ಷನ್ನಲ್ಲಿ 1500ಕ್ಕೂ ಅಧಿಕ ಮತಗಳನ್ನು MLA ಅವರು ಕೊಟ್ಟಿದ್ದೀವಿ. ಅದಾದಮೇಲೆ ನಾವು ಡಿ.ಕೆ. ಸುರೇಶ್ ಅವರು ಮಾಡಿದ ಕೆಲಸನ ನೋಡಿ ಮೆಚ್ಚಿ ಜನ ಅವರಿಗೆ ಏನಿಲ್ಲ ಅಂದರೂ ಕೂಡ ಅದಕ್ಕೆ ಡಬಲ್ ಆಗಿ ಒಂದು 3000 ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸ್ತಾರೆ. 100ಗೆ 200%. ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಡಿ.ಕೆ. ಸುರೇಶ್ ಅವರು ಗೆಲ್ಲೋದು ಕೂಡ ಅಷ್ಟೇ ಸತ್ಯ. ಡಾಕ್ಟ್ರು ಕೆಲಸ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ. ವೈದ್ಯೋ ನಾರಾಯಣ ಹರಿ ಅಂತೇಳಿ ಅವರು ಅದನ್ನೇ ಮಾಡಬೇಕು. ಡಿ.ಕೆ. ಸುರೇಶ್ ಅವರೇ ಈ ರಾಜಕಾರಣಕ್ಕೆ ಫಿಟ್ನೆಸ್ ಆದಂಥ ಒಬ್ಬ ಕ್ಯಾಂಡಿಡೇಟು. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಡಿ.ಕೆ. ಸುರೇಶ್ ಅವ್ರನ್ನ ಬೆಂಬಲಿಸಬೇಕು. ಮುಂದಿನ ದಿನಗಳಲ್ಲಿ ಅವ್ರ ಕಡೆಯಿಂದ ಕೆಲಸ ನೋಡಬೇಕು ಅಂದರೆ ನಾವು ಇನ್ನು ಉಳಿದಿರ್ತಕ್ಕಂಥ ಕಾವೇರಿ ನೀರು ಮಗದೊಂದು ಎಲ್ಲ ಕೆಲಸಗಳಾಗುತ್ತೆ. ದಯಮಾಡಿ ಡಿ.ಕೆ. ಸುರೇಶ್ ಅವರಿಗೆ ಎಲ್ಲರೂ ಕೂಡ ವೋಟ್ ಹಾಕಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ.